ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಒಮಾನ್ ದೇಶವು ಹರ್ಮುಜ್ ಜಲಸಂಧಿಯನ್ನು ನಿರ್ವಹಿಸಲು ಐಚ್ಛಿಕ ಶುಲ್ಕಗಳೊಂದಿಗೆ ಜಂಟಿ ಪ್ರಾದೇಶಿಕ ಯಾಂತ್ರಿಕ ವ್ಯವಸ್ಥೆಗಾಗಿ ಇರಾನ್ನ ಪ್ರಸ್ತಾಪವನ್ನು ಮುಂದಿಟ್ಟಿದೆ ಎಂದು ಗಲ್ಫ್ ಮೂಲಗಳ ಪ್ರಕಾರ ತಿಳಿದುಬಂದಿದೆ. ಒಮಾನಿನ ಪ್ರಸ್ತಾವನೆ ಪ್ರಾದೇಶಿಕ ಬೆಂಬಲವಿದೆ. ಈ ಪ್ರಸ್ತಾವನೆಯು ಮಲಕ್ಕಾ ಜಲಸಂಧಿಯನ್ನು ಆಧರಿಸಿದೆ. ಇಲ್ಲಿ ಜಲಸಂಧಿಯನ್ನು ಬಳಸುವವರು ಸಂಚಾರ, ಪರಿಸರ ರಕ್ಷಣೆ ಮತ್ತು ಶೋಧ ಹಾಗೂ ರಕ್ಷಣಾ ಕಾರ್ಯಗಳಿಗೆ ನಿಧಿ ನೀಡಲು ಸ್ವಯಂ ಪ್ರೇರಿತವಾಗಿ ಕೊಡುಗೆ ನೀಡುತ್ತಾರೆ ಎಂದು ಗಲ್ಫ್ ಮೂಲಗಳು ತಿಳಿಸಿವೆ. ಈ ಪ್ರಸ್ತಾವನೆ ಅಡಿಯಲ್ಲಿ ಇರಾನ್ ಮಾತ್ರ ಹರ್ಮುಜ್ ಜಲಸಂಧಿಯ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಎಂದು ಗಲ್ಫ್ ಮೂಲಗಳು ಈ ಮೂಲಕ ತಿಳಿಸಿವೆ. ಇರಾನ್ ಸರ್ಕಾರದ ವಕ್ತಾರರು ಅಮೆರಿಕದೊಂದಿಗೆ ನಡೆದ ಯುದ್ಧದಿಂದಾಗಿ ಇರಾನ್ ತನ್ನ ಅನಿಲ ಉತ್ಪಾದನಾ ಸಾಮರ್ಥ್ಯದಲ್ಲಿ ಸುಮಾರು 230 ಮಿಲಿಯನ್ ಅಂದರೆ 230 ಕ್ಯೂಬಿಕ್ ಮೀಟರ್ಗಳನ್ನು ಕಳೆದುಕೊಂಡಿದೆ ಎಂದು ಇರಾನ್ ವಕ್ತಾರರು ತಿಳಿಸಿದ್ದಾರೆ. ಉಪಗ್ರಹ ಚಿತ್ರಗಳು ತೋರಿಸುವಂತೆ ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆಜಾನ್ ಡೇಟಾ ಸೆಂಟರ್ಗಳು ಹಾನಿಗೊಳಗಾಗಿವೆ. ಕ್ರೆಮ್ಲಿನ್ ಪ್ರಕಾರ ಉಕ್ರೇನ್ ಜರ್ಮನಿಯ ನಾರ್ಡ್ ಸ್ಟ್ರೀಮ್ ಅನಿಲ ಪೈಪ್ಲೈನ್ಗಳನ್ನು ಸ್ಫೋಟಿಸಿದೆ. ಸಿಪಿಸಿ ಪೈಪ್ಲೈನ್ ಮೂಲಸೌಕರ್ಯದ ಮೇಲೆ ದಾಳಿ ಮಾಡುವ ಮೂಲಕ ಈ ಕಜಾಕಿಸ್ತಾನ ದೇಶಕ್ಕೆ ಹಾನಿ ಮಾಡಿದೆ ಮತ್ತು ಈಗ ಇರಾನ್ ನೌಕೆಯ ಮೇಲೆ ದಾಳಿ ಮಾಡಿದೆ. ಇರಾನ್ ನೌಕೆಯ ಮೇಲೆ ಉಕ್ರೇನ್ ನಡೆಸಿರುವ ದಾಳಿಯು ಇರಾನ್ ಮೇಲಿನ ದಾಳಿಯಾಗಿದೆ ಎಂದು ಕ್ರೆಮ್ಲಿನ್ ಆರೋಪಿಸಿದೆ. ಟ್ರಂಪ್, ನೇತನ್ಯಾಹು ಅವರು ಇರಾನ್ನೊಂದಿಗೆ ಸಂಪರ್ಕದಲ್ಲಿರಲು ಬಯಸುತ್ತಾರೆ. ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಟ್ರಂಪ್ ಅವರು ಹೇಳಿದ್ದಾರೆ. ಪಿಕಾಕ್ಸ್ ಪರ್ವತ ಬಗ್ಗೆ ಕುರಿತು ಹೇಳಿದ ಟ್ರಂಪ್, ಅಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದು ನನಗೆ ತಿಳಿದಿದೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಪಿಕಾಕ್ಸ್ ಪರ್ವತದ ಕುರಿತು ಒಪ್ಪಂದವಾಗದಿದ್ದರೆ ಅದನ್ನು ನಾಶಪಡಿಸುತ್ತೇವೆ ಎಂದು. ಇರಾನ್ ಜೊತೆ ಯಾವುದೇ ಒಪ್ಪಂದವಾಗದಿದ್ದರೆ ನಾವು ವಾಪಸ್ ಹೋಗಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ. ಪ್ರಸ್ತುತ ಇರಾನ್ ವಿಚಾರದಲ್ಲಿ ನಾವು ಅತ್ಯಂತ ಬಲವಾದ ಸ್ಥಾನದಲ್ಲಿದ್ದೇವೆ. ಇರಾನ್ ಸೇತುವೆಗಳು ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವುದನ್ನು ತಪ್ಪಿಸಲು ಬಯಸುತ್ತೇವೆ. ಇರಾನ್ ಬಳಿ ಪರಮಾಣು ಅಸ್ತ್ರ ಇರುವುದಿಲ್ಲ ಎಂದು ಮೂಲತಃ ಒಪ್ಪಿಕೊಂಡಿದೆ. ಜಲಸಂಧಿಯನ್ನು ಇರಾನ್ ನಿಯಂತ್ರಿಸುವುದಿಲ್ಲ, ನಾವೇ ಜಲಸಂಧಿಯನ್ನು ನಿಯಂತ್ರಿಸುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ನಾವು ಇರಾನ್ ಜೊತೆಗಿನ ಒಪ್ಪಂದದ ಅಂತಿಮ ಹಂತದಲ್ಲಿದ್ದೇವೆ. ಇರಾನ್ ಇನ್ನು ಮುಂದೆ ಒಪ್ಪಂದಗಳನ್ನು ಮುರಿಯಲು ನಾವು ಬಿಡುವುದಿಲ್ಲ. ನಾವು ಯಾವ ಹಡಗುಗಳು ಸಾಗಬೇಕೆಂದು ಬಯಸುತ್ತೇವೆಯೋ ಅವು ಮಾತ್ರ ಜಲಸಂಧಿಯ ಮೂಲಕ ಸಾಗುತ್ತವೆ ಎಂದು ಟ್ರಂಪ್ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿಯ ನಿರ್ವಹಣೆಗಾಗಿ ಒಮಾನ್ ಹೊಸ ಸಲಹೆಗಳನ್ನು ಮುಂದಿಟ್ಟಿದೆ. ಟೆಹರಾನ್ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಹಿರಿಯ ಇರಾನಿನ ಮೂಲಗಳು ತಿಳಿಸಿವೆ. ಇರಾನ್ ಸೇನಾ ವಕ್ತಾರರು, ಇರಾನ್ನ ಸ್ವತ್ತುಗಳಿಂದ ಹಣವನ್ನು ಸ್ವೀಕರಿಸುವ ಯಾವುದೇ ಕಂಪನಿ ಅಥವಾ ದೇಶಕ್ಕೆ ಜಲಸಂಧಿಯ ಮೂಲಕ ಹೋಗಲು ಅನುಮತಿ ನೀಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ಟ್ರಂಪ್ ಅವರ ಸಭೆಯು ಕ್ಯಾಮರಾಗಳ ಕಣ್ಣಿಗೆ ಕಾಣದಂತೆ ನಡೆಯಲಿದೆ ಎಂದು ಇಸ್ರೇಲ್ನ ನ್ಯೂಸ್ 12 ರಿಪೋರ್ಟ್ ಮಾಡಿದೆ. ಈ ಕ್ಷಣದ ಸುದ್ದಿಗಳು ಮುಕ್ತಾಯಗೊಂಡಿದೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.